ನೋಡಿ, ಅದ್ರ ಬಗ್ಗೆ ನನಗೆಲ್ಲ ಗೊತ್ತಿಲ್ಲ. ಇದುವರೆಗೂ ಆತರ ಯಾವುದೂ ಇಲ್ಲ. ಪಕ್ಷದ ಒಂದು ವಿಚಾರದಲ್ಲಿ ಚುನಾವಣೆ ತಯಾರಿಕೆಯಲ್ಲಿ ಅತಿ ಹೆಚ್ಚು ನಾವು ಪಾರ್ಲಿಮೆಂಟ್ ಸದಸ್ಯರು ಗೆಲ್ಲಬೇಕು. ಕರ್ನಾಟಕದಿಂದ ಕನಿಷ್ಠ 20 ಜನ ಆದ್ರೂ ಕಾಂಗ್ರೆಸ್ನ ಸದಸ್ಯರು ಆಗ್ಬೇಕು. ಯಾಕಂದ್ರೆ ದೇಶದಲ್ಲಿ ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ಮತ್ತು ಇವತ್ತಿರುವಂತ ಭಾರತೀಯ ಜನತಾ ಪಾರ್ಟಿ ಎಂಪಿಗಳು ಯಾರು ಕೂಡ ರಾಜ್ಯದ ಪರವಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಯಾವ ರಾಜ್ಯದ ವಿಚಾರದ ಬಗ್ಗೆ ಕೂಡ ಒಂದು ಚಕಾರು ಎತ್ತೋದಿಲ್ಲ. ಒಂದು ಬಿಜೆಪಿಯ ಸಂಸದರು ಒಂದು ಮಾತು ಕೂಡ ಆಡೋದಿಲ್ಲ. ಏನ್ ಪ್ರಯೋಜನ? ಅದಕ್ಕೋಸ್ಕರ ಕರ್ನಾಟಕಕ್ಕೆ ಇವತ್ತು ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು. ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಹೆಚ್ಚಿನ ಪಾರ್ಲಿಮೆಂಟ್ ಸೀಟ್ಸ್ ಗೆಲ್ತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ಅದಕ್ಕೆ ಪಕ್ಷ ಏನು ಹೇಳ್ತದೆ ನಾವು ಮಾಡೇ ಮಾಡ್ತೀವಿ. ಅದನ್ನ ಹೇಳಕ್ ಹೋಗಲ್ಲ. ಅಂತಿಮವಾಗಿ ನಾವು ಗೆಲ್ಲಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಒಗ್ಗಟ್ಟ ಕೆಲಸ ಮಾಡಬೇಕು. ನೋಡಿ, ಇನ್ನು ನನಗಂತೂ ಗೊತ್ತಿಲ್ಲ. ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ. ಬೆಂಗಳೂರು ಕೆಪಿಸಿಸಿಯಲ್ಲಿ ಮೀಟಿಂಗ್ ಆಯ್ತು. ಯಾರಿಗೆ ನಿಲ್ಲಿಸಬೇಕು ಅಂತ ಎಲ್ಲ ಅವರು ಒಂದು ಶಿಫಾರಸ್ ಮಾಡಿದ್ದಾರೆ ನಮ್ಮ ಅಬ್ಸರ್ವರು. ಅದ್ರಲ್ಲಿ ನಮ್ಮ ಹೆಸರುಗಳು ಯಾವುದೂ ಇಲ್ಲ. ಅದ್ರಲ್ಲಿ ಅವ್ರ ಹೆಸರು ಇದ್ರಲ್ಲಿ ಯಾವುದೂ ಇಲ್ಲ. ಇದುವರೆಗೂ ಅಧಿಕೃತವಾಗಿ ಯಾವ್ದು ಆ ತರದೇನಿಲ್ಲ. ನೋಡಿ, ಇವೆಲ್ಲ ಊಹಾಪೋಹಗಳಲ್ಲ. ನೋಡಿ, ಇದು ನಾನು ಹೇಳಕ್ಕೂ ಬರೋದಿಲ್ಲ, ನಾನು ಹೇಳಬಾರದು. ಇದೆಲ್ಲ ಊಹಾಪೋಹಗಳು. ಏನ್ ಪಕ್ಷ ಕೂತ್ಕೊಂಡು ಕಾರ್ಯಕರ್ತ ಅಭಿಪ್ರಾಯ ಒಟ್ಟಾರೆ ನಾವು ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಸೇರಿ ನಾವು ಮಾಡೋಣ. ನೋಡಿ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ಮತ್ತೆ ಇವ್ರಿಗೆ ಆಸಕ್ತಿ ಇದೆ, ಇವ್ರಿಗೆ ಇಷ್ಟ ಇದೆ ಅಂತ ಶುರು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಅದು ಯಾವುದು ಬೇಡ. ಈಗ ಅಬ್ಸರ್ವರ್ಸ್ ಮಾಡಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ. ಅಂದ್ರೆ ಅದು ಎಲ್ಲ ಇಡೀ ದೇಶದಲ್ಲಿ ಎಲ್ಲರನ್ನೂ ಕರೆಸಿದ್ದಾರೆ. ಪಾರ್ಲಿಮೆಂಟ್ ಕೋಆರ್ಡಿನೇಟರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರನ್ನು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜನ ಹೋಗ್ತಾ ಇದ್ದಾರೆ. ಯಾವ್ಯಾವ ಪಾರ್ಲಿಮೆಂಟ್ ಯಾರು ಉಸ್ತುವಾರಿ ಮಾಡಿ ಅವರನ್ನು ಕೂಡ ಬರಕ್ಕೆ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.